ಪಶ್ಚಿಮ ಬಂಗಾಳದಲ್ಲಿ ಮೊದಲನೇ ಹಂತದ ಚುನಾವಣೆ 23ನೇ ತಾರೀಕು 152 ಕ್ಷೇತ್ರಗಳಲ್ಲಿ ಪೂರ್ಣ ಆಗಿದೆ. ಎರಡನೇ ಹಂತದ ಚುನಾವಣೆ 142 ಕ್ಷೇತ್ರಗಳಲ್ಲಿ ನಾಳೆ ಅಂದರೆ 29ನೇ ತಾರೀಕು ಆಗೋದು ಬಾಕಿ ಇದೆ. ನಾನು ಕಳೆದಲ್ಲಿ 4.5 ತಿಂಗಳಿನಿಂದ 24 ದಕ್ಷಿಣ ಪರಗಣ ವಿಭಾಗವನ್ನು ನಾನು ಗಮನಿಸ್ತಾ ಇದ್ದೀನಿ. ಅಲ್ಲಿ ಓಡಾಟ ಮಾಡಿದಾಗ ನನಗಿರುವ ಅನುಭವದ ಪ್ರಕಾರ TMC ಅಧಿಕಾರ ಕಳ್ಕೊಳ್ಳುತ್ತೆ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ನಮ್ಮ ಕ್ಯಾಂಪೇನು ಕೂಡ ಚೆನ್ನಾಗಾಗಿದೆ, ವಾತಾವರಣವಿದೆ. ಚುನಾವಣಾ ಆಯೋಗವೂ ಕೂಡ ಸುಪ್ರೀಂ ಕೋರ್ಟ್ನ ಮಾನಿಟರಿಂಗ್ ಅಡಿಯಲ್ಲಿ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನ್ಯಾಯಯುತವಾಗಿರುವ ಚುನಾವಣೆ ನಡೆಸೋದಕ್ಕೆ ಬೇಕಾದಂಥ ಅಗತ್ಯ ಕ್ರಮವನ್ನು ಕೈಗೊಂಡಿದೆ. ಆ ಕಾರಣಕ್ಕೇ ಈ ಹಿಂದೆ ಎಷ್ಟು ಚುನಾವಣಾ ಸಂಬಂಧಿತ ಗಲಭೆಗಳಾಗ್ತಿದ್ದು ಅಷ್ಟು ಪ್ರಮಾಣದ ಗಲಭೆಗಳಾಗಿಲ್ಲ. ಆದರೂ ಕೂಡ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಚುನಾವಣೆ ನಡೆಸೋದಕ್ಕೆ TMC ಗುಂಡಾಗಳು ಬೆದರಿಕೆ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಪೊಲೀಸರು 100 ಕಚ್ಚಾ ಬಾಂಬ್ಗಳನ್ನು ಸೀಸ್ ಮಾಡಿದ್ದಾರೆ. ಪ್ರಜಾಪ್ರಭುತ್ವಕ್ಕೂ ಬಾಂಬಿಗೂ ಏನು ಸಂಬಂಧ? ಇಲ್ಲಿ ಅತಿ ಹೆಚ್ಚಂದರೆ ಮಾತಿನ ಬಾಂಬ್ ಹಾಕ್ಬೋದು, ಆದರೆ ಕಚ್ಚಾ ಬಾಂಬನ್ನು ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಅದು ಭಾರತದ ಸಂವಿಧಾನಕ್ಕೆ ಒಂದು ಬೆದರಿಕೆ, ಒಂದು ಸಮಗ್ರತೆಗೆ ಒಂದು ಬೆದರಿಕೆ. ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚಿಸಬೇಕಾದ ಅವಶ್ಯಕತೆ ಇದೆ. ಅಲ್ಲಿ ಕರ್ನಾಟಕದಷ್ಟರ ಮಟ್ಟಿಗೆ ಅಧಿಕಾರಿ ವರ್ಗ ನಿಷ್ಪಕ್ಷಪಾತವಾಗಿ ವರ್ತಿಸುವಂಥದ್ದು ಕಡಿಮೆ. ನಿಷ್ಪಕ್ಷಪಾತವಾಗಿ ವರ್ತಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿ ಪ್ರತಿ ಹಂತದಲ್ಲೂ ಡೈರೆಕ್ಷನ್ ಕೊಡ್ತಾ, ಚುನಾವಣಾ ಆಯೋಗವನ್ನು ಮಾನಿಟರ್ ಮಾಡ್ತಾ, ನಿಷ್ಪಕ್ಷಪಾತ ನ್ಯಾಯಯುತ ಚುನಾವಣೆ ಆಗೋದಕ್ಕೆ, ಬೆದರಿಕೆ ಇಲ್ಲದೆ ಚುನಾವಣೆ ನಡೆಯೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ. ಬಹುಶಃ ಆ ಕಾರಣದಿಂದಲೇ 93% ದಾಖಲೆಯ ಮತದಾನ ಆಗಿದೆ. ಈ ದಾಖಲೆಯ ಮತದಾನ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅದು ಪಕ್ಷಗಳಿಗೆ ಆಧರಿಸಿದ್ದಾದರೆ, ಜನ ಬಂದು ಮತದಾನ ಮಾಡಿರೋದು ಅದು ಪ್ರಜಾಪ್ರಭುತ್ವದ ಗೆಲುವು.